ಕೆಲವು ವರ್ಷಗಳ ನಂತರ ತಾಳಿ ಕಟ್ಟುವ ಕೈ ಭಾಗ ಮುಂದುವರಿದ ನಂತರ ಏನ್ ಮಾತಾಡತ್ತೀರಿ ಸಾವ್ಕಾರ? ಅಲ್ಲ ಆಗಿದ್ದೆಲ್ಲ ಮರ್ತ ಚಂದ ಜೀವನ ಮಾಡಾಕತ್ತೀನಿ. ನಿಮ್ ಬಾಯಾಗ ಇಂತ ಮಾತಾಗ್ರಿ? ಅಲ್ಲ, ನಮ್ಮ ಸುವರ್ಣನ ಬಿಟ್ಟು ಬ್ಯಾರೆ ಒಂದು ಹುಡುಗಿನೂ ಕಣ್ಣೆತ್ತಿ ನೋಡ್ಲಿಲ್ಲ ನೀನು. ಮತ್ತ ನಿನ್ನಂಥವಂಗ ಮನೆಯಾಳೆಯ ಮಾಡ್ಕೊಳಿಲ್ಲ ಅಂದ್ರ ನನ್ನಂಥ ಮೂರ್ಖ ಇನ್ಯಾರು ಇರ್ತಾರಪ್ಪ. ಒಂದ್ ಟೈಮ್ ಇತ್ರಿ ಸಾವ್ಕಾರ, ಸುವರ್ಣ ನಿನ್ರ ಮಾಡಿಕೊಟ್ಟಿದ್ರಂದ್ರ ಇಟ್ಟು ನಾ ಹೆಂಗ್ ಬದುಕ್ತಿದ್ನೋ ಏನೋ. ಈಗೇನ್ ಆಗಿಲ್ರಿ. ಸುವರ್ಣ ನನ್ನ ಪಾಲಿಗೆ ಒಂಥರ ದೇವ್ರಿದ್ದಂಗ. ಯಾಕಂದ್ರ ಆಕಿ ಬಿಟ್ಟು ಹೋದ್ಮ್ಯಾಗಲ್ಲ ಇಷ್ಟೆಲ್ಲ ಊರಾಗ ಹೆಸರು ಮಾಡಿದ್ದು, ಆಸ್ತಿ ಮಾಡಿದ್ದು, 4 ಮಂದಿ ಚಂದಗೆ ಬಳೆ ಮಾಡಾಕತ್ತಿದ್ದು. ಆಕಿ ಅಷ್ಟ ಸಾಕ್ರಿ. ವೀರು, ಇನ್ನೇನು ಮಾತಾಡಕ್ ಹೋಗ್ಬೇಡ. ನೋಡು, ನಮ್ಮ ಅಂಜನೇನು ಬಹಳ ಸಂಭಾವಿತ ಹುಡುಗಿ. ಆಕಿನ ಮದುವೆ ಆಗಿ ಹೆಂಡತಿ ಅಂತ ಸ್ವೀಕಾರ ಮಾಡಪ್ಪ. ಅಂಜಲಿ ಸಂಭಾಯ್ತು ಹೋಗಿರಿ, ಆಕಿನ ಬಗ್ಗೆ 2 ಮಾತಿಲ್ಲ. ಆದ್ರ ನಾನು ಸುವರ್ಣ ಹೆಂಗಿದ್ದೆ ಗೊತ್ತಿಲ್ಲ, ಅಂಜಲಿ ಗೊತ್ತೈತಿ. ಮತ್ತ ಈಗ ಆಕಿ ಕೊಳ್ಳಿಗೆ ತಾಳಿ ಕಟ್ಟಂದ್ರ ಆಕಿ ಏನ್ ತಿಳ್ಕೊಳಕಿಲ್ಲ. ಬ್ಯಾಡ್ರಿ, ಆಕಿನ ನಾನು ನಡ್ಬರಕ ಬ್ಯಾರೆ ಗದ್ಲ ಎಬ್ಸುದ್ ಬೇಡ. ಅಂಜಲಿ ಕೂಡ ನಾ ಮಾತಾಡೋನು, ಆಕಿ ಮದುವೆ ಆಗಾಕ ಹೂ ಅಂದಾಳ. ನಿಮ್ ಮಾತ್ ನಂಬಾಕ್ ನನಗ ಆಗೋಲ್ರಿ ಸಾವ್ಕಾರ. ಯಾಕಂದ್ರ ಹಿಂದ್ಕ ಹಿಂಗ ಒಂದು ಮಾತು ಕೊಟ್ಟು ನನಗೆ ಎಷ್ಟೋ ಮೋಸ ಮಾಡಿದ್ರಿ. ಅಂಜಲಿ ಜೊತೆ ಮಾತಾಡ್ತೇನ್ರಿ, ಮಾತಾಡಿ ನನ್ನ ನಿರ್ಧಾರ ಏನಂತ ನಾನು ನಿಮಗೆ ತಿಳಿಸ್ತೇನೆ. ನೋಡು ವೀರು, ಒಂದ್ಸಲ ನಿನಗೆ ಮಾತು ಕೊಟ್ಟು ನಾ ಎಡವೀನಿ. ಆದ್ರ ಈಗ ಹಂಗಾಗುದಿಲ್ಲಪ್ಪ. ಆ ಮಾತು ಇದ್ರಾಗರ ಉಳಿಸ್ಕೊತೀನಪ್ಪ. ನಿಮ್ಮ ಮಾತಿನಂಗ ಅಂಜಲಿ ನಾ ಮದುವೆ ಹಾಕಿನಿ. ಅಂಜಲಿನ ಮದುವೆ ಆದ ಸುದ್ದಿ ಸುವರ್ಣಗೆ ಏನು ಗೊತ್ತಾದ್ರ ಆಕಿ ನನ್ನ ಬಗ್ಗೆ ಏನ್ ತಿಳ್ಕೊಳಕಿಲ್ರಿ. ಆಕಿ ನನ್ನ ಬಗ್ಗೆ ಏನ್ ಅನ್ಕೊಳಕಿಲ್ಲ. ಮುಂದಿನೆಲ್ಲ ವಿಚಾರ ಮಾಡ್ಬೇಕಾಗತ್ರಿ ಸಾವ್ಕಾರ. ಅಂಜಲಿ ಜೋಡಿ ಮಾತಾಡಿ, ಸುವರ್ಣನ್ ಜೋಡಿ ಮಾತಾಡಿ, ನಿನ್ನ ಕೂಡನು ಮಾತಾಡಿ, ಎಲ್ಲರೂ ಒಪ್ಪಿದ ಮೇಲೆ ಮದ್ವೆ ಮಾಡ್ತೇನೆ ಆತ. ಅಷ್ಟಾದ್ರೆ ಸಾಕು. ಒಂದು ಹಣ್ಣ ಆಗಿಲ್ಲ ಬಿಡೆ, ಇದು ಅಂದ ಐತಿ. ಈಕಿ ಬಗಲಾಗ ಹುಡುಗಿ ಹೋಗಿದ್ರೆ ಸಾಕು, ಮುಗಿದ ಹೋತ. ಗಂಡ ಅದಾನ ಗೊತ್ತಿಲ್ಲ, ಸಾಕ್ತಾ ಗಂಡನ ಕಬರಿಲ್ಲ, ಮನಿ ಕೆಲಸ ಏನೈತೆ ಅನ್ನೋದು ಗೊತ್ತಿಲ್ಲ, ಕೂಳು ಮಾಡುದಿಲ್ಲ. ಇದು ಹೊಟ್ಟೆ ಹೆಸರು ಸಾಯಕತ್ತಿನ. ಚಲೋ ಆತ್ ಹೋಗಪ್ಪ. ಯಪ್ಪ ನಾನು ಬಾಳೆ. ಅಯ್ಯೋ, ಇದ್ದಿದ್ದೆಲ್ಲ ಮಾರಿ ದಾರಿ ಕುಡಿಯಾಕತ್ತೀರಿ. ಅಡ್ಗಿ ಮಾಡಂತಂದ್ರ ನಾ ಏನಂತ ಮಾಡ್ಬೇಕು? ಎಷ್ಟು ದಿವಸ ದುಡ್ಡು ತಂದು ಕೊಟ್ಟಿಲ್ಲ. ಈಗ ಇಲ್ಲಂದ್ರೆ ಏನಾತ? ಅದಾವಲ್ಲ ಕಿವ್ಯಾಗ ಕೊಳ್ಳಾಗ ಅವ್ರೆಲ್ಲ ಮಾರಿ ಅಡುಗೆ ಮಾಡಿ ಹಾಕ. ಅಲ್ಲ, ತಿಳಿದ್ ಮಾತಾಡ್ತಿರೋ ತಿಳಿಲಾರ ಮಾತಾಡ್ತಿರೋ? ನೀವ್ ಹುಡುಗಿ ಮಾರ್ಯಾರ ನೋಡ್ರಿ. ಸುವರ್ಣ, ನನಗದೆಲ್ಲ ಏನು ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ. ಒಟ್ಟು ನನಗ್ ಹುಣ್ಣು ಕುಡಿಯಕ್ಕ ಸರಾಯಿ ಬೇಕು, ಒಟ್ಟು ತುಂಬ ಊಟ ಬೇಕು. ಹುಡುಗಿ ಮಕ್ಕ ಏನ್ ನೋಡ್ತಾರ? ನಿನ್ನ ಹೋಗೋದ್ಕೊಂಡ್ರೆ ಹುಡುಗಿ ಮಕ್ಕ ಅಲ್ಲೇ ಬಗಲ ಹೊತ್ಕೊಂಡದಿ ಸನ್ನೆ ಆಕತಿ. ಹುಡುಗಿ ಮಕ್ಕ ಕೊಂಡು ಅವ್ರನ್ನ ಎಲ್ಲಿ ತರ್ತೆ ಅವ್ನು ನಮಗ್ ಹತ್ತೈತಿ. ದಾರಕ್ಕೆ ಹೋಗಿಲ್ಲ, ಪೈಲ್ ರೊಕ್ಕ ಕೊಡು, ಇನ್ನೊಂದಿಟ್ಟು ಕುಡಿತನು, ಅಡುಗೆ ಮಾಡಿ ಏನಾರು ಮಾಡಿ ನಾ ಆಮೇಲೆ ಊಟ ಮಾಡಿ. ಎತ್ಲಾಗ ಹೋದ್ರವ ಇವರು, ಎಲ್ಲಿ ಕಾಣವಲ್ರು?
ಎಲ್ಲಿ ನಿಮ್ಮ ಅಕ್ಕ ಮಾವ ಮನೆ ಕಡೆನೂ ಇಲ್ಲ, ಇಲ್ಲಿ ಹೊಲ್ದಾಗೂ ಕಾಣವಲ್ರು, ಎಲ್ಲಿ ಹೋಗಿರ್ಬೇಕವ? ಅಷ್ಟ ಗಾಬರಿ ಅಣ್ಣ, ಇಲ್ಲೇ ಎಲ್ಲ ಇರ್ತಾರ. ಕುಡಿದು ಹೆಂಗಾಗಿದ್ ನೋಡ್ರಿ, ಜೀವಕ್ಕೆ ಏನಾರ ಹೆಚ್ಚು ಕಮ್ಮಿ ಆದಿತ್ತು. ಒಟ್ಟ ನಿನಗ ನಿಮ್ಮ ಅಣ್ಣಗೆ ನಾ ಸಾಯೋದು ಬೇಕಾಗಿತ್ತಲ್ಲ, ಅದಕ್ಕ ಈ ನಮ್ಮನೆ ನನ್ನ ಸಾವು ಬಯಸಾತ್ರಿ ಅಡ್ಬ ಹಾಕ್ತೀರಿ ನೀವು. ನಾ ಸಾತ್ರ ನಿಶ್ಚಿಂತ ಇರ್ತಿರ್ಲ ನೀವು, ನಾ ಸಾಯೋದು ಬೇಕಾಗಿತ್ತು. ನಾ ಸಾಯೋಲ್ಲಕ್ಕಪ್ಪ, ನಮ್ ದಾರು ರೊಕ್ಕ ಕೊಡು. ರೊಕ್ಕ ಕೊಡಂದ್ರೆ ಎಲ್ಲಿಂದ ನಾ ಕೊಡ್ಬೇಕ? ಹುಡುಗಿ ಆರಾಮ್ ಇದ್ದಿದ್ದಿಲ್ಲ, ಊರಾಗ ಒಬ್ರ ಕಡೆ ಇಸ್ಕೊಂಡು ದವಾಖಾನೆ ತೋರ್ಸ್ಕೊಂಡ್ ಬಂದಿನಿ. ಅಲ್ಲಿ ನನ್ನ ಕಡೆ ಎಲ್ಲಿಂದ ಬರ್ಬೇಕು ರೊಕ್ಕ? ಗೊತ್ತಿಲ್ಲ ಅಂದ್ರೆ ಏನಾತ, ಅವಾಗ ಐತಿ ಕಿವ್ಯಾಗ ಐತಿ ಮಾಡ್ತಂದ್ ಕೂಡಂದ್ರ ಏ ಶಂಕರ, ಏನ್ ಮಾಡಕತ್ತೀವ? ಮನುಷ್ಯ ಏನದು ಚಂದ ಬಾಳೆ ಮಾಡ್ಕೊಳಕತ್ತಾರಂತಂದ್ರೆ ಮಾಡ್ಸಿರಲ್ಲ. ಯಾಕವ ಏನಾರು ಸಮಸ್ಯೆ ಇದೆಯಲ್ಲ? ದಿನ ಹೊತ್ತಂದ್ರ ದಾರು ಕುಡಿತಾನ, ದಾರು ಕುಡಿಯಕ್ಕೆ ರೊಕ್ಕ ಕೇಳ್ತಾನ. ನನ್ನ ಕಡೆ ಎಲ್ಲಿಂದ ಬರ್ಬೇಕಣ್ಣ? ಮಿಕ್ಕಿದಕ್ಕ ಯಾಕೋ ಶಂಕರ್ ರಗಡ್ ಸುದ್ದಿತಿ, ಹಿಂಗ್ಯಾಕೋ ಈ ಕೆಟ್ಟ ಕಾಳಿಗೆ ಬಿದ್ದಿ? ನಡುದು ಮಾವ, ಜೀವನದಾಗ ಎಲ್ಲ ಕೆಟ್ಟ ಚಾಯಿನ ಕಲಿದ, ಒಳ್ಳೊಳ್ಳೆ ಚಾಯಿನ ಕಲಿದ. ನೀನ್ ಹೇಳ್ತಿದಿ ಆಗೋ ಅಲ್ಲೋ, ನೀವು ಗಂಡ ಹೆಂಡ್ತಿ ಬಿಡ್ರಿ, ಪಾಪ ಸಣ್ಣ ಕೂಸು ಅದ ಮಾರಿ ನೋಡಿ ಚೆನ್ನಾಗಿ ಬಾಳೆ ಮಾಡಕ್ ಆಗುಲ್ಲ ನಿಮ್ಗೆ. ಏನ್ ತಲೆ ತಿನ್ನಕತ್ತೀವ ಪುಣ್ಯಾತ್ಮನಿ, ನಮಗ ಅರ್ಧ ಆಗಿತ್ತಿ, ಅರ್ಧ ಲೀಟರ್ ಫುಲ್ ನಿನ್ನೆ ಕುಡ್ದು ನೀವು ಹೊಟ್ಕೊಂಡ್ ನಮ್ಮನಿ ಇದಾಗತ್ತಿ. ಊಟಾರ ಎರಸಬೇಕನ್ನ ಇದು ವಾಕ ನಿನ್ನೆ ಕಳ್ದ್ಬಿಡು. ಈಗ ಬಂದು ಕಡು ನಾ ಏನ್ ತಪ್ಪು ಮಾಡಿನಂತ ಈ ನನ್ನ ತಂಗಿ ಹಿಂಗ ಕಾಳಕತ್ತೀವ ನೀನು? ನೀ ಏನ್ ಮಾಡಿದಿ? ನಮ್ಮ ಮಕ್ಕನ ಹಾಡು ಆಗಲದ್ದೆಲ್ಲ ಸಾವು ಹೊರಗಲ್ಲ, ಅದು ನೀನ್ ತಪ್ಪಲ್ಲ, ತಪ್ಪಲ್ಲ. ಶಂಕರ, ಏನು ಹೇಳಕತ್ತೀವ ನೀನು? ಅಲ್ಲ ನಿಮ್ಮ ಅಕ್ಕ ಕವಾಲ್ ಜಾರಿ ತಾನ ಭಾವಿ ಬಿದ್ಲಪ್ಪ, ನೀವೇನೇನೋ ಹೇಳಕತ್ತೀವಲ್ಲ ಮಾವ. ನಾನು ಆಗ ಇಷ್ಟ ಇದ್ನಿ, ಇವರು ಇಷ್ಟ ಇದ್ರೆ, ಆದ್ರೆ ಬುದ್ಧಿ ಇಷ್ಟ ಇದ್ದಿದ್ದಿಲ್ಲ, ಹೃದಯ ಇತ್ತು. ಏನು ತಿಳಿಲಾರ್ದ ತಿಳಿದ, ನನಗೇನು ಗೊತ್ತಿಲ್ಲ ತಂದ್ಕೊಂಡೇನಿ. ಯಾವನಾರ ಮಗಳ ನನ್ನ ಮಗನ ಮುಂದೆ ಹೇಳಿದ್ದೀನಿ ಎಲ್ಲ. ಶಂಕರ ಶಂಕರ, ನಿಮ್ಮ ಅಕ್ಕ ನನ್ನ ಮೇಲೂ ಅಷ್ಟ ಜೀವ ಇದ್ಲು, ನಿನ್ನ ಮೇಲೂ ಅಷ್ಟ ಜೀವ ಇದ್ಲು, ಇವ್ರ ಮೇಲೂ ಅಷ್ಟ ಜೀವ ಇದ್ಲು. ಆದ್ರೇನ್ ಮಾಡ್ತಿ, ನಾವೆಲ್ಲ ಚಂದ ಇರುದು ಆ ದೇವ್ರ ಮನಸ್ಸಿಗೆ ಬರ್ಲಿಲ್ಲಪ್ಪ. ಅದಕ್ಕಿಂತ ಕರ್ಕೊಂಡು ಬಿಟ್ಟ, ಆವಾಗ ಕರ್ಕೊಂಡಿಲ್ಲ ನೀನ ಕಳಿಸಿ. ನೋಡು, ನಾನಿಬ್ರು ತಂಗಿಗಳನ್ನ ನಿನ್ನ ಹೊಟ್ಟಿನ ಹುಟ್ಟಿದ ಸ್ವಂತ ಮಕ್ಕಳು ಅನ್ನೋಂಗ್ ನೋಡ್ಕೊಳ್ಳೋ ಜವಾಬ್ದಾರಿ ನಿನಗೆ. ನಮ್ಗ ಶಂಕರ್ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ನನಗೆಲ್ಲ ಒಂದೇ ರೀ. ಈ ಪ್ರೀತಿ, ಈ ಖುಷಿ ಕಡತನಕ ನಮ್ಮ ಮನ್ಯಾಗ ಹಿಂಗ ನಕ್ಕೋತ ಇರ್ಬೇಕಾ? ಮತ್ತ ಆಯ್ತ್ರಿ, ಆದ್ರ ಒಂದ್ ಮಾತ್ರಿ, ನಮ್ ಶಂಕರ್ಗೆ ನೀವು ಸುವರ್ಣ ಕೊಟ್ಟು ಮದಿ ಮಾಡ್ತೀರಿ? ಯಾರಿಗೆ? ಆ ಶಂಕರಗ? ಯಾಕ್ರಿ, ನಮ್ ತಮ್ಮ ಏನಾಗೈತ್ರಿ? ಅವ ಏನ ನನ್ನ ಹಳೆಯ ಹುಲಿ ಇದ್ದಂಗ ಅದಾನ. ಆತು ಬಿಡು, ನೀ ಹೇಳ್ದಂಗ ನಮ್ಮ ಸುವರ್ಣನ ನಿಮ್ಮ ತಮ್ಮ ಶಂಕರ್ಗೆ ಕೊಟ್ಟು ಮದುವೆ ಮಾಡ್ತೀನಿ, ಆತ? ನಿಮ್ ಮಾತಿನಾಗ ನಮ್ಗ ನಂಬಿಕೆ ಇಲ್ಲ, ಆದ್ರ ನಂಗ ಒಂದ್ ಮಾತು ಕೊಡ್ರಿ. ಆತು ಬಿಡು, ನನ್ನ ಬಹಳ ಸಂಗಾತಿಯಾಗಿ ನೀ ಬಂದಿ ಅಂದ್ಮೇಲೆ ಬರೋಣ ಕೊಡ್ರಿ. ನೋಡು, ಎಷ್ಟೊತ್ತಾಗ್ಲಿ
ನನ್ನ ತಂಗಿ ಗಂಡ ನಿಮ್ಮ ತಮ್ಮ ಶಂಕರನ. ಆಯ್ತ್ರಿ, ನಿಮ್ ಮಾತಿ ಮ್ಯಾಗ ನನಗ ಖುಷಿ ಬಾಳ ಆಗೈತ್ರಿ. ಏ ಶಂಕ್ರು, ಬಾಯಿಲಿ. ತಮ್ಮ, ನೀ ಶಾಣೆವಾದಿ ಅಂದ್ರ ಸುವರ್ಣ ನಿನಗ ಕೊಟ್ಟ ಮದಿ ಮಾಡ್ತೀವಿ. ಹೋಗೋಣ, ನಡಿಯಮ್ಮ, ನಡಿ. ಬಾಪ ಶಂಕರ. ಲೇ ಸುವರ್ಣ, ನಿಂದು ಶಂಕ್ರು ಮಾವಂದು ಮದ್ವಿ ಮಾಡ್ತಾರಂತ್ಲೇ. ಲೇ ಅಂಜಲಿ, ನನ್ ಮದ್ವಿ ಈಗಲ್ಲ, ಕಾಲೇಜ್ ಮುಗಿದ್ಮೇಲೆ ಓದ್ಮೇಲೆ ಎಲ್ಲ ಆದ್ಮೇಲೆ ಆಮೇಲೆ ನನ್ ಮದ್ವಿ ಮಾಡ್ತಾರ. ಈಗ ಹೇಳಕ್ ಬಂದ್ಬಿಟ್ಲಿಕ್ಕೆ ಅಣ್ಣ ಹೇಳಿದ್ದ, ನಾನು ಇನ್ ಮುಂದೆ ಹೇಳಿ ನಂದೇನ್ ತಪ್ಪು? ತಪ್ಪು ನಿಂದಲ್ಲ, ಈ ಮನೆಗೆ ದೊಡ್ಡ ಮಗಳಾಗಿ ಹುಟ್ಟಿನಲ್ಲ, ನಂದ ತಪ್ಪು. ಪುರ ಇದ್ನೊಳಕ್ ಬರ್ತ, ನಾ ದೊಡ್ಡ ಮಗಳಾಗಿ ನಾ ಹುಟ್ಟಬೇಕಾಗಿತ್ತಲ್ಲ. ಯಾಕ? ಶಂಕ್ರು ಮಾಮನ್ ಮದ್ವೆ ಆಗ್ತಿದ್ನಲ್ಲ. ಈಗೇನಾಗೈತಿ? ಶಂಕ್ರು ಮಾಮನ ನೀ ಮದ್ವೆ ಆಗ್ತಿದ್ರೆ ನೀನ ಆಗು. ನಾವಲ್ಲವ ನೀನ ಮದ್ವೆ ಆಗ. ಪಾರ್ವತಿ, ನಮ್ಮ ಮದ್ವೆ ಆಗಿ ಇಷ್ಟು ದಿನ ಆತು, ಬರೇ ಮನ್ಯಾಗ ಇರ್ತಿದ್ದಿ. ಅಲ್ಲ, ನಮ್ಮ ಹೊಲ ಎಷ್ಟು ಅದಾವು, ಹೆಂಗ ಅದಾವು ಹೊಲಗಳು ಒಂದ್ಮೇಲೆ ನೋಡಿ ನೀನು. ಬರೇ ಮನ್ಯಾಗ ಕುಂತ್ರ ಅಲ್ಲದು ಜೀವನ. ಸ್ವಲ್ಪ ತಿರುಗಾಡಿ ಹೊಲ ಅದು ನೋಡ್ಬೇಕು. ನಡಿ ಹೋಗುನು, ಇವತ್ತು ಹೊಲ ಗಿಲ್ಲ ನೋಡ್ಕೊಂಡ್ ಬರಕಂತ. ಅಷ್ಟು ದೂರ ನಂಗೆ ಬರಕ್ಕಾಗಲ್ರಿ. ಏನು ಹೋಳೆ, ನಿಮ್ಮ ಅಕ್ಕ ಹಿಂಗನಕತ್ತಾಳ? ಆಯ್ತಪ್ಪ, ನಾಳೆ ನಮ್ಮ ತಂಗಿ ನಿನ್ ಕೊಡ್ತೀನಲ್ಲ. ನಮ್ಮ ತಂಗಿಯರು ಹೊಲಕ್ ಬರೋರಲ್ಲ ಮತ್ತ. ಅವಾಗ ಯಾಕಂತೀರಿ? ನಡ್ರಿ, ಬರ್ತ್ ನಡ್ರಿ ಹೊಲಕ್ಕ. ನಡಿತಮ್ಮ, ಹೋಗೋಣ. ನೋಡ್ ಪಾರ್ವತಿ, ನೋಡಿದೆಲ್ಲ, ಇದೆಲ್ಲ ನಮ್ಮ ಹಿರಿಯರ ಆಸ್ತಿ. ಇದನ್ನೆಲ್ಲ ಸಂಭಾಳ್ಸಕ್ಕ ನಾವು ಒಬ್ಬನ ಆಗೀನಿ. ಅದಕ್ಕ ಇದನ್ನೆಲ್ಲ ಸಂಭಾಳಿಸೋ ಸಂಬಂಧ ಅಂತನ ವಾರಸ್ದಾರ ಬೇಕಲ್ಲ, ಅವ ನಿನ್ನ ಹೊಟ್ಟೆ ಹುಟ್ಟು ಬರ್ಬೇಕು ನೋಡು. ಏನ್ರಿ ನೀವು ತಾಟ ತೋರಿಸ್ತೀನಿ ಅಂತ ಕರ್ಕೊಂಬಂದು ಈ ರಸಿಕತೆ ಮಾತು? ಪಾರ್ವತಿ, ಮನ್ಯಾಗ ನನ್ನ ತಂಗಿಗಳು ಮುಂದೆ, ನಿನ್ನ ತಮ್ಮನ ಮುಂದೆ ಇಂಥವೆಲ್ಲ ಮಾತಾಡಕ್ಕಾಕತ್ತೇನ? ಅದಕ್ಕೆ ನೀವ ಮಾಡಿ ನಿನಗೆ ತೋಟ ಕರ್ಕೊಂಡ್ ಬಂದಿದ್ದು. ಆಳ್ಗು ಕಡೆಗೆ ಮೊದಲು ಹೋಗ್ರಿ ನೀವು. ಏನ್ ಪಾರ್ವತಿ, ಹಂಗ ಹೋಗ್ಲಿ ನಾನು? ಹೋಗ್ರಿ ಮೊದಲು ಅಲ್ಲೇ ನೀವು. ಆಯ್ತು ಬಿಡು ಮಾರಾಳ, ನೀ ಬಾ. ಅಷ್ಟು ಚಂದ ಇದ್ದಕ್ಕಿ ನಮ್ಮ ಅಕ್ಕ ಒಮ್ಮಿಂದೊಮ್ಮಿಗೆ ಹೆಂಗ ಸಾಕ್ತ? ನೀನಾಕಿನ ಸಾಯಿ ಹೊಡೆದಿದ್ದಿ. ಅದಕ್ಕ ನಿಮ್ಮ ತಂಗಿನಿಷ್ಟು ಕಾಡಕತ್ತೀನಿ, ಇನ್ನ ಕಾಡ್ತೀನಿ. ಬಿಡಂಗಿಲ್ಲ ಮಗ ನಾನು. ಹುಡುಗ ದೇಶದೊಳಗ ಏನ್ ಕೇಳಾರ ಮಾತಾಡ್ಬೇಡ. ಅವ್ರ ಮಾತಿಗೆ ಏನ್ ತೆಗಿಯಕತ್ತಿ ಅದನ್ನ? ನಿನಗ ಮುಗಿದು ಹೋದ ವಿಷಯ ಇರ್ಬೇಕದ. ಆದ್ರೆ ನನಗ ನನ್ನ ಒಡ ಹುಟ್ಟಿದ ಅಕ್ಕಿ ನನಗ ಹೆಂಗ್ ಮರೆಯಕ್ಕಾಗತ್ತೋ ಮಾವ? ಈಗ ನಿಮ್ಮ ತಂಗಿಗಳಿಗೆ ಏನಾರ ಆದ್ರೆ ನಿನ್ನ ಕೈ ಹೆಂಗ ಚುರುಕ್ ಕಾಣುತ್ತಲ್ಲ, ಹಂಗ ನನಗೂ ನನ್ನ ಅಕ್ಕಗ ಆದದ್ದು ನೋಡಿದ್ರ ನನ್ನ ಕೈನು ಚುರು ಅನ್ನತ್ತ. ಯಾರಿಗೆ? ಅದಕ್ಕಾಗಿ ನಿಮ್ಮ ತಂಗಿಗಳನ್ನ ಬಿಡಲಾರ್ದ ಕಾಡಕತ್ತೀನಿ. ಶಂಕರ, ನಿಮ್ಮ ಮಕ್ಕಳಿಗೆ ಏನಾರ ನಾನಾ ಸಾಲ ಹಿಡಿದು ನೋಡೋದಾದ್ರ ಆ ದೇವ್ರು ನೋಡ್ಕೊಳ್ಳಿ, ಅದನ್ನ ಮಾಡಿ ದೇವ್ರು. ಆದ್ರೆ ಈ ತುಂಬಿದ ಸಂಸಾರದಾಗ ನಕ್ಕೋತ ಇರೋದು ಬಿಟ್ಟು ಯಾಕೆ ಜೀವನ ಹಾಳು ಮಾಡ್ಕೊಳಕ್ ಹತ್ತಿರು? ನಮ್ಮ ಮಕ್ಕಳ ಸತ್ ಹೋದ್ಮೇಲೆ ನಾನಿದ್ದು ಸತ್ತಂಗಾಗಿನಿ, ನಾನೇ ಇದ್ದು ಸತ್ತಂಗದಿ. ನನ್ನ ಮೇಲೆ ನಿಮ್ಮ ನೆಮ್ಮದಿಂದ ರಕ್ ಬಿಡತ್ತನ, ನಿಮ್ಮ ಬಾಯಕ್ಕೆ ಬೆಂಕಿ ಇಟ್ಟು ನಿಮ್ಮನ್ನ ಸುವರ್ಣ, ನಾವೇನೋ ಹೇಳಕ್ ಬಂದಿವಿ, ಇಲ್ಲೇನೋ ನೋಡೋದಾತು. ನಮ್ದು ದಿನ ಇದ್ದಿದ್ದೆ. ಮನೆ ಬರ್ರಿ ನೀವು, ಬರ್ರಿ ಮನೆಗೆ. ನಿಮ್ಮ ಅಣ್ಣನ ನಿನ್ ತಂಗಿನ ಮನೆಗೆ ಕರ್ಕೊಂಡು ಉಪಚಾರ ಮಾಡಿ ಆಮೇಲೆ ಇಲ್ಲಿ ಮೊದಲು ನನ್ನ ಸಮಾಚಾರ ಏನ್ ಮಾಡಿದ್ ನಾ ಹೇಳಿದ್ದೆ? ಏ ಮಾವ, ಮಾತಿಲ್ಲ ಏನಲ್ಲ, ಹೋಗ್ರಿ ನಾವು ಹೋಗಿ ಬರ್ತೇವೆ. ಬಾ
ಬಾಯಮ್ಮ ಬಾಯಮ್ಮ. ಏನಣ್ಣ ಭಾಳ ದಿನದಾಗ ತಂಗಿ ಮನೆಗ್ ಬಂದಿಲ್ಲ, ತಂಗಿ ಜೀವನ ಹೆಂಗೈತೆ ಅಂತೇಳಿ ನೋಡಕ್ ಬಂದೇನೆ. ಹಂಗೆ ತಿಳ್ಕೊತೀವ, ನಾ ಬರೋದು ಹೋಗುದು ಮಾಡಿದ್ರ ನಿನ್ನ ಗಂಡಗ ಜಗಳ ಆಕೈತಿ ಅಂತ ಬಿಟ್ಟಿದ್ವಿ. ಈಗೇನ್ ಚಲೋ ನಡೆಯತ್ತ ನನ್ನ ಜೀವನ ನೋಡಿದಲ್ಲ, ಬಂದ್ಗೊಡನ ನಾ ಜೀವನ ಮಾಡಕತ್ತಿದ್ದ ಗೋ ಮಗಳು ಮಾರಿ ನೋಡಿ. ಅಕ್ಕ ಅಣ್ಣ ಬ್ಯಾಡ ಅಂದ್ರು ನನ್ ಮದ್ವೆ ಸಜ್ಜ ಮಾಡ್ಯಾನ. ಚಲೋ ಆತಲೇ, ನೀ ಎಷ್ಟಂತ ಸಾಲಿ ಕೇಳಾಕಿ? ಅಣ್ಣ ಹೇಳ್ದಂಗ ಮದ್ವಿ ಮಾಡ್ಕೊಂಡ್ ಹೋಗು. ಅಕ್ಕ ಮದ್ವಿ ಅದು ಯಾಕ ಹಿಂಗ್ಯಾಕ್ ಭಯ ಬಿಡಾಕತ್ತಿ? ಅಣ್ಣ ಯಾವ್ರಾಗ ಬಂದ್ ನೋಡ್ಕೊಂಡ್ ಹೋಗ್ಯಾರಕಿನ? ಬ್ಯಾರೆ ಯಾವ್ರಾರು ಅಲ್ಲವಾ, ಇದ್ದೂರಾಗ ಕೊಡ್ಬೇಕಂತ ಮಾಡೀನಿ. ಹಂಗಾದ್ರ ಬಾಳ್ ಚಲೋ ಆತ್ ನೋಡಣ. ನಿಮ್ ಕಣ್ ಮುಂದೆ ಇರ್ತಾಳ ಅಂದಂಗ ಯಾರ ಮನಿ ಕೊಟ್ರನ ಅಲ್ಲೇ ಊರಾಗ? ಹೇಳಣ. ಅಲ್ಲನ ಅವಾಗಿಂದ ಕೇಳಾಕತ್ತಿ ನಾನು ಯಾರ್ ಮನಿ ಕೊಡಾಕತ್ತೀರ ಅಂತೇಳಿ. ಇಬ್ರು ಮಾರಿ ಮಾರಿ ನೋಡ್ತಿರಿ ಸುಮ್ ನಿಂದಿರ್ತೀರಿ. ಹೇಳಲ್ಲ ಯಾರ್ ಮನಿ ಕೊಡಾಕತ್ತೀರಂತ? ಅದು ಮತ್ತಾರ್ಗೂ ಅಲ್ವಾ, ಆ ವೀರುಗ ಕೊಡ್ಬೇಕಂತ ಮಾಡೀನಿ. ಅಲ್ವಾ ಏನಾಗ್ತವಾ? ಏನಿಲ್ಲನ, ಚಲೋ ಆತ. ತಂಗಿನ ಹಿರುಕೊಟ್ಟ ಮದ್ವಿ ಮಾಡಿ ನೆನಕ್ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿದ್ದೆ. ಆದ್ರ ಆ ಮಾತು ತಪ್ಪು ಹೋತಿ ಅನ್ನವ. ಅವನ್ ಮಾತು ಕೊಟ್ಟಿದ್ದೆ, ಅದಕ್ಕ ಹುಡುಗರು ಚಲೋ ಅದಾನ. ಅಂಜಲಿನ ಅವನ್ ಕೊಟ್ಟು ನನ್ನ ಮಾತು ಉಳಿಸ್ಕೊಂಡ್ರಾತಂತ ವಿಚಾರ ಮಾಡಕತ್ತೀನವ. ಹೌದನ, ನೀನ್ ಮಾತು ಉಳಿಸ್ಕೊ. ಯಾಕಂದ್ರ ಮಾತು ಬಹಳ ಮುಖ್ಯ, ಮಾತು ಬಹಳ ಮುಖ್ಯ. ಅಕ್ಕ ಮದ್ವಿಗ್ ಬಾ. ಯಾವ ಕೈ ಇಟ್ಕೊಂಡ್ ಮದ್ವಿ ಬರ್ಲವ? ಬೇಡ, ನಾನು ಮೊದ್ಲ ಬಹಳ ಕಿರಿಕಿರಿ ಮನುಷ್ಯ. ನಾ ಮದ್ವಿ ಬಂದ್ರ ನಿಮ್ಗ ಬಹಳ ಸಮಸ್ಯೆ ಆಗತ್ತ. ಮತ್ ಯಾವಾಗಾರ ಬರ್ತಿಂತ. ಹೌದವ, ಮೊದ್ಲೇ ನಿನ್ನ ಗಂಡನು ಒಂಥರ ಮನುಷ್ಯ. ಆದ್ರೂ ಇದನ್ನ ನಿನ್ನ ಕಿವಿಗೆ ವಿಷಯ ಮುಟ್ಟಿಸ್ಬೇಕಂತ ಬಂದಿದ್ನಿ. ನಿನಗೆ ತಿಳಿದೇನಿ ಬಾವ. ನಮ್ಮ ಅಣ್ಣ ನಿನಗ್ ಮಾತ್ ಕೊಟ್ಟ ತಪ್ಸಿದ್ಕ ಇನ್ನೂವರೆಗೆ ಕೊರ್ಗಾಕತ್ತಾನ. ಅದ್ರ ಸಲುವಾಗಿ ನನ್ ಕೊಟ್ಟ ನಿನಗ್ ಮದ್ವಿ ಮಾಡ್ಬೇಕನ್ನಾಕತ್ತಾನ. ಅದಕ್ಕ ನಾ ಏನ್ ಮಾತಾಡ್ಬೇಕು ಅನ್ನೋದು ತಿಳಿಬಲ್ತ. ಸುವರ್ಣ ನಾನು ಹೆಂಗ್ ಕೂಡಿದ್ದೀವಿ, ಹೆಂಗ್ ಬದುಕಿದ್ದೀವಿ ಅಂತ ನಿಂಗೆ ಗೊತ್ತೈತ್ಲ. ಮತ್ತ ಅಷ್ಟೆಲ್ಲ ಗೊತ್ತಾದ್ಮಾಗು ನೀ ನನ್ನ ಮದುವೆ ಆಕಿ. ಒಂದ್ ವೇಳೆ ನಾನು ನೀನು ಲಗ್ನ ಆದ್ರೂ ಸುವರ್ಣ ಏನ್ ತಿಳ್ಕೊಳಕಿಲ್ಲ. ಅಂಜಲಿ, ನಿನ್ ಮ್ಯಾಗ ನನಗೆ ಯಾವುದೇ ತರ ಸಿಟ್ಟಿಲ್ಲ, ಏನಿಲ್ಲ. ಯಾಕಂದ್ರೆ ನೀ ಎಷ್ಟೋ ಸಲ ನನ್ನ ಬಗ್ಗೆನೇ ಯೋಚನೆ ಮಾಡಿ ಇದನ್ನ ಹೇಳ ನನಗ. ನಮ್ಮ ಅಕ್ಕ ಮದುವೆಯಾಗಿ ಒಂದ್ ಹಡ್ದಳು. ನಿನ್ ಜೀವನ ನೀನ್ ನೋಡ್ಕೊಲ್ಲ. ನನ್ನ ಜೀವನ ನಾನು ನೋಡ್ಕೊಳಕತ್ತೀನಲ್ಲ, ದುಡ್ದೀನಿ, ಆಸ್ತಿ ಮಾಡೀನಿ. ಆದ್ರ ಅನಿವಾರ್ಯದಾಗ ಆಕಿನ ಒಬ್ಬಕಿನ ಪಡ್ಕೊಳ್ಳೋದಾಗಲಿಲ್ಲ ಅಷ್ಟೇ. ನಮ್ಮ ಅಕ್ಕನ ರೂಪದಾಗ ನಾ ಬರ್ತೀನಿ, ನನ್ ಪಡ್ಕೋತಿ? ನೀ ಏನ್ ಆಸೆ ಇಟ್ಕೊಂಡ್ ಕೂತಿ ನನಗ್ ಗೊತ್ತಿಲ್ಲ. ನಿಮ್ಮಣ್ಣ ಏನ್ ಆಸೆ ಕನಸು ಇಟ್ಕೊಂಡ್ ಕೂತಾನ ಅದು ನನಗ್ ಗೊತ್ತಿಲ್ಲ. ಆದ್ರೆ ನನ್ನ ಆಸೆ ಕನಸೆಲ್ಲ ಇದ್ದಿದ್ದ ಸುವರ್ಣ ಮ್ಯಾಗ. ಅಕ್ಕಿ ಒಪ್ಪಂದ್ರೆ ನಾನು ನಿನ್ ಕೊಳ್ಳಿಗೆ ತಲೆ ಕಟ್ತೀನಿ. ಅಲ್ಲಿವರೆಗೂ ಇರು, ನಿನ್ ಜೀವನ ಮೆಟ್ಟಿ ಹತ್ತಂದ್ರ ನಮ್ಮ ಅಕ್ಕ ನೆಮ್ಮದಿದಿಂದ ಇರ್ತಾಳ. ನನ್ನ ಜೀವನ ದಂಡಿಗೆ ಹತ್ತಿದ ಮ್ಯಾಗ ನಿಮ್ಮ ಅಕ್ಕ ನೆಮ್ಮದಿ ಸಿಗ್ತೈತಿ ಅಂದ್ರ ಈ ಮದುವೆ ನಾನು ಒಪ್ಕೋತೀನಿ. ಯಾಕಂದ್ರೆ ನಿನ್ನಿಂದ ನನಗರ ನೆಮ್ಮದಿ ಸಿಗ. ನಿಮ್ಮ ಅಣ್ಣ ಅಂಜಲಿ ಒಳಗದಾರನ? ಏನ್ ಮಾಡತ್ತಾರ ಒಳಗ?
ಅವ್ರ್ಯಾಕ ಒಳಗಿರ್ತಾರ? ನೀ ಮಾಡೋ ಆಕಾರ ನೋಡಿ ಒಳ್ಳೆ ಅವ್ರ ಊರಿಗೆ ಹೋದ್ರು. ಊರಿಗಾದ್ರು ಮತ್ತೆ ಅವ್ರು ಇಲ್ಲಿ ಯಾಕೆ ಬಂದಿದ್ರು ಅಂತ? ನಮ್ಮಣ್ಣ ಅಂಜಲಿ ಮದ್ವಿನ ಫಿಕ್ಸ್ ಮಾಡಾನಂತ, ಅದ ಹೇಳಾಕ್ ಬಂದಿದ್ದ. ಯಾರ ಜೊತೆ? ಅದ ನಮ್ಮ ಊರಾಗ ಒಬ್ಬ ಹುಡುಗ ಅದನ್ಲ, ಅವನ ಹೀರು ಜೋಡಿ. ನಿಮ್ಮೂರವ ಯಾಕಂತಿ? ನಿಮ್ ಮನ್ಯಾಗ ಬೇಕಾದವ ಅಂತ ಹೇಳ. ಅಂತೂ ಮಾವ ಚಲೋ ಹುಡುಗಿನ ಚಲೋ ಹುಡುಗದ ತಗೋ. ಅದ ಹೇಳಾಕ್ ಬಂದಿದ್ರು. ನಿನಗೆಲ್ಲಿತ್ತು ಪುರ್ಸತ್ತು? ಹಂಗ ವಾದಲ್ಲ. ನನಗೇನ್ ಎದುರು ಹಚ್ಕೊಂಡ್ ಕೂತಿ? ಊಟ ಕಚ್ಚ ಮಾವ, ಈರ್ಯಾಗ ನಿನ್ನ ತಂಗಿನ ಕೊಟ್ಟು ಮದುವೆ ಮಾಡಕತ್ತಿದಿ. ಅದ್ ಹೆಂಗ್ ಮದುವೆ ಮಾಡ್ತೀಯೋ ನಾನು ನೋಡ್ತೀನಿ. ಸುವರ್ಣ ಬರಲಿಲ್ಲ. ಅಣ್ಣ ಅಂಜಲಿ ಮದ್ವಿ ಹೇಳಣ, ಒಂದ್ 4 ದಿನ ಹೋಗ್ ಬಾ ಅಂದೆ. ಅಂಜಲಿ ಮದುವೆಗೆ ನಾ ಈರ್ಯಾನ ಭೇಟಿ ಹಾಕೋಕ್ಯೋ? ಆಗಿದ್ದಿಲ್ಲ, ಮರ್ತ್ ಬಿಟ್ರಿ. ಈಗ ನನ್ ತಂಗಿ ಗಂಡ ಆಗಕತ್ತಾನ. ಅಂದ್ರೆ ಅವ ಅದಕ್ಕಿಂತ ಮೊದಲು ನಿನ್ನ ಗಂಡ ಆಗಿದ್ದಾನ? ಬಾಯಿ ಬಂದಿದ್ದಲ್ಲ, ಮಾತಾಡಕ್ ಹೋಗ್ಬೇಡ್ರಿ. ಹೋಗಂದ್ರ ಒಂದ್ 4 ದಿನ ಹೋಗ್ಬಿಡ್ತೀನಿ. 4 ದಿನ ಅಲ್ಲ, 4 ಸೆಕೆಂಡ್ ನಿನ್ನ ಈ ಮನಿ ಬಿಟ್ಟು ಹೊರಗೆ ಹಾಕೋದಿಲ್ಲ ನಾನು. ನಡಿ ನಡಿ ಒಳಗ ನಡಿ. ಮತ್ತೆ ತರಪ್ಪ ಅಕ್ಕಿಕ ಹಾಕ್ಬಿಡ್ರಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಸುಭಗೆ ತ್ವಂಜೀವ ಶರದಾಂ ಶತಂ. ಅಂತ ಬಂಗಾರ ಅಂತ ಹುಡುಗ ನಾ ಹೆಂಗ್ ಮೋಸ ಮಾಡ್ಲಿ? ಮದ್ವಿ ಏನೋ ಆಗೇನಿ, ಆದ್ರ ಅವನ್ ಹೆಂಡತಿ ತಪ್ಪಾಕ ಯಾಕೋ ಮನಸ್ಸು ಒಪ್ಪವಲ್ತ. ಇರು, ಮುಂದಿನ ಜನ್ಮನಾಗ ಆದ್ರೆ ನೀನ್ ಹೆಂಡತಿ ಆಗ್ತೀನಿ, ಆದ್ರೆ ಈ ಜನ್ಮನಾಗ ನಂಗೆ ಕ್ಷಮಿಸ್ಬಿಡು. ತಾಳಿ ಕಟ್ಟು ಕೈ ಬದಲಾದ ಒಂದೇ ಒಂದು ಕಾರಣಕ್ಕ ಅನ್ಯಾಯವಾಗಿ ಎಂತೆಂಥ ಜೀವ ಹೋದು ನೀವ ನೋಡಿದ್ರಲ್ಲ. ಅದಕ್ಕೆ ತಾಳಿ ಕಟ್ಟು ಕೈ ಆ ಭಗವಂತ ಕೂಡಿಸಿರ್ತಾನ. ನಾವೇನಾರ ಒತ್ತಾಯ ಮಾಡಿ ತಾಳಿ ಕಟ್ಟು ಕೈ ಬದಲು ಮಾಡಿದೀವಂದ್ರೆ ಇದೇ ಪರಿಸ್ಥಿತಿ ಬರ್ಬೋದೇನೋ. ಇಷ್ಟೆಲ್ಲ ಆದ್ಮ್ಯಾಗ ಯಾರೊಬ್ರು ಸುಖ ಕಾಣ್ಲಿಲ್ರಿ. ಎದಿ ಹೊಡ್ಕೊಂಡ ಅವ್ರ ಅನ್ನ ಹಾರ್ಟ್ ಆಗಿ ಸತ್ತ. ಇಂಥವ್ ಮೋಸ ಮಾಡಬಾರ್ದು ಅಂತೇಳಿ ಅವ್ರ ತಂಗಿ ಅಂಜಲಿ ವಿಷ ಕೊಡು ಸತ್ತ. ಈ ಸುವರ್ಣನ ಗಂಡ ಕೊಡು ಸತ್ತ. ಇನ್ನು ಊರಾಗ ಹೆಂಗ ಬಾಳೆ ಮಾಡ್ಲತ್ತ ಊರ್ ಬಿಟ್ಟು ಊರಿಗೆ ಬಂದಾಳ. ಈಕಿನ ಹುಡುಕ್ಯಾಡ್ ಸಾಕಾಗಿ ಈಗ ಬಂದು ಈಕಿನ ಹುಡುಕೀನಿ. ಇಷ್ಟೆಲ್ಲ ಹೇಳಿನಿ, ಇನ್ನು ನಿಮಗೆ ಬಿಟ್ಟಿದ್ರಿ ಮಾಲಕ್ರ. ಇರು, ಇಷ್ಟೆಲ್ಲ ಮನಸ್ಸಿನಾಗ ನೋವು ತಗೊಂಡು ಈ ದಿನ ನಕ್ಕೋತ್ ಕೇಳ್ಕೊತ ಹೆಂಗಾರ ಇದ್ದೇವಪ್ಪ ನೀನ್ ನಂಬಲ್ಲಿ. ಸುವರ್ಣ ನನಗೆ ಸಿಗ್ತಾಳ, ಸುವರ್ಣ ನನ್ನ ಜೋಡಿ ಬರ್ತಾಳ ಅನ್ನೋ ಒಂದು ಖುಷಿ ಸಂಬಂಧ್ರಿ. ಆದ್ರೆ ಇವತ್ತು ನಿಮ್ಮ ಮುಂದೆ ಹೇಳ್ಕೋಬೇಕು ಅನ್ನೋ ಪರಿಸ್ಥಿತಿ ಬತ್ತು ಹೇಳ್ಕೊಳಾಗ್ತೀನಿ. ಹಂಗೆಲ್ಲ ಸಾವುಕಾರ ಮನ್ಯಾಗ ಬೆಳೆದ ಹುಡುಗಿ ಇವತ್ತು ನಿಮ್ ಕೈಯಾಗ ಆಳಾಗಿ ದುಡಿಯಾಕತ್ತಾಳ. ಯಾಕ ಯಾರ ಕಡೆನೂ ಒಂದೇನೋ ಅನ್ಸೋಬಾರ್ದು.
ಸ್ವಂತ ದುಡಿದು ಬದುಕಬೇಕನ್ನೋ ಮನಸ್ಸು ರೇಖಿದ. ಇವ್ರು ಸಮಾಧಾನ ಮಾಡ್ಕೊ. ಕಟ್ ಕಾಲ್ನಾಗ ಬಾಳ ಹೈರಾಣ ಆಗಿ ಬಂದಿದೀನಿ. ಇನ್ ನಿನಗ ಚಲೋ ಆಗಂಗ ನಾ ಮಾಡ್ತೀನಿ.